ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಆ್ಯಂಡ್ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಡಿ-ಮಾರ್ಟ್ ಹೋಗ್ತಾ ಇದ್ದೀವಿ. ಸೊ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹೋಗ್ತಾ ನಾವು ಸ್ವಲ್ಪ ಗ್ರಾಸರಿ ತರಬೇಕಿತ್ತು, ಹಾಗಾಗಿ ಹೋಗ್ತಾ ಇರೋದು. ಚರಿದು ಸನ್ ಗ್ಲಾಸ್ ನೋಡಿ. ಸರಿ, ಒಂದು ಜೀನ್ಸ್ ಒಂದು ಟಿ ಶರ್ಟ್ ಹಾಕಿದ್ದಾನೆ. ತೆಗೆ ಬರ್ತೇನೆ ಅದು ನಿನ್ನೆ ಹಾಕ್ಬಿಡಿ. ಹಾಯ್ ಮಾಡಿ. ಅವನು ಮೂಗ್ ಮೇಲೆ ಕೂತಿರೋದಕ್ಕೆ ಮೂತಿನೇ ಎತ್ಬಿಟ್ಟು ಅವನ ಮೇಲೆ. ಹಲೋ ನೋಡಲ್ಲಿ ಹೆಂಗೆ ಕಾಣಿಸ್ತಿದೆ, ಬ್ಲ್ಯಾಕ್ ಆ್ಯಂಡ್ ವೈಟ್. ಅಲ್ಲಿ ಹಾಯ್ ಮಾಡ್ಕೊಂಡ. ಹಾಯ್ ಹಾಯ್ ಸಿ ಹಾಯ್. ಸರಿ ಹಾಯ್ ಮಾಡ. ಅಷ್ಟೇ, ಒಂದು ಗ್ಲಾಸು ಅಷ್ಟೇ. ನಂಗೆ ಬೇಡ, ನಂಗೆ ಬೇಡ. ಹಾಯ್ ಹಾಯ್ ಮಾಡ. ಆ್ಯಂಡ್ ಈಗ ಹೊರಟಿದ್ದೀವಿ. ನಾವು ಹೋಗ್ತಾ ಇರೋದು ಗಾಂಧಿನಗರಲ್ಲಿರೋ ಡಿ-ಮಾರ್ಟ್ಗೆ. ಆ್ಯಂಡ್ ನಾವು ಇದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಫಸ್ಟ್ ಟೈಮ್ ಹೋದಾಗ ಏನು ಗ್ರಾಸರಿ ಅಂತಲೇ ಹೋಗಿರಲಿಲ್ಲ, ಸುಮ್ಮನೆ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಆ್ಯಂಡ್ ಈಗ ಗ್ರಾಸರಿ ತರೋಣ ಅಂತಲೇ ಹೋಗ್ತಾ ಇರೋದು. ಯೂಶಲ್ ಆಗಿ ನಮ್ಮ ಮನೆ ಹತ್ರ ಮೋರಲ್ಲಿ ತಗೊಳ್ತಾ ಇದ್ವಿ, ಅದು ಅಭ್ಯಾಸ ಆಗೋಗಿತ್ತು ಬಂದಾಗಿಂದ ಇಲ್ಲಿ. ಬಟ್ ಅಲ್ಲಿ ನನಗೆ ಏನೋ ಗ್ರಾಸರೀಸ್ ವರ್ತ್ ಅಂತ ಅನಿಸ್ತು ಫಸ್ಟ್ ಟೈಮ್ ಹೋದಾಗ. ಸೊ ಹಾಗಾಗಿ ಈಗ ಅಲ್ಲಿಗೆ ಹೋಗ್ತಾ ಇರೋದು. ಆ್ಯಂಡ್ ಸ್ಟಾರ್ಟಿಂಗ್ ಹೋದಾಗ ಚರಿ ಮಲ್ಕೊಂಡಿದ್ದ. ಹೋಗೋಷ್ಟೆಲ್ಲ ಅವ್ನು ಮಲ್ಕೊಬಿಡ್ತಾನೆ ಯೂಶಲ್ ಆಗಿ. ಅಂಡ್ ಅದು ಮಲ್ಗೋ ಟೈಮ್ ಆಗಿತ್ತು ಅವನಿಗೆ. ಸೊ ಅವ್ನು ಮಲ್ಕೊಂಡಿದ್ದ. ಸೊ ಆರಾಮಾಗಿ ಕ್ಯಾರಿ ಬ್ಯಾಗಲ್ಲಿ ಇರ್ತಾನಲ್ಲ, ಸೊ ಆರಾಮಾಗಿ ಮಲ್ಕೊಂಡಿದ್ದ. ಸೊ ಅಮ್ಮ ಎಲ್ಲ ಎತ್ಕೊಂಡು ಹಾಕೊಳ್ತಾ ಇದ್ರು. ಅವರು ಈ ಥರ ಚೀಟಿಲಿ ಬರ್ಕೊಂಡು ಬಂದ್ಬಿಟ್ಟಿದ್ರು, ಮರ್ತೋಗ್ಬಿಡತ್ತೆ ಅಂತ ಹೇಳಿ. ಆ್ಯಂಡ್ ಒಂದೊಂದೇ ಬ್ಯಾಗ್ಸ್ ಎಲ್ಲ ಅವ್ರು ಹಾಕೊಳ್ತಾ ಇದ್ರು. ಅಷ್ಟರಲ್ಲಿ ಎದ್ದ ಚರಿ. ಹಾಯ್ ಚರಿ. ಫೋಟೋ ಎಲ್ಲ ವೀಡಿಯೋ ಮಾಡಿ ನೋಡಿದ್ರೆಲ್ಲ ವಿಡಿಯೋ ಮಾಡಬಾರ್ದು ಅಂದರು. ಸೊ ಹಾಗಾಗಿ ನಾನು ಸ್ಟಾಪ್ ಮಾಡಿದೆ ಇದಾದ್ಮೇಲೆ. ಆ್ಯಂಡ್ ಅವ್ನು ಆರಾಮಾಗಿ ಕೂತಿದ್ದ. ಇದಾದ್ಮೇಲೆ ಪಾಪ ಅವನಿಗೆ ಕೈಲಿ ಬಿಸ್ಕೆಟ್ ಪ್ಯಾಕ್ ಕೊಟ್ಟೆ ಅಷ್ಟೇ. ಪಾಪ ಅದು ಇಟ್ಕೊಂಡೇ ಸುಮ್ಮನೆ ನೋಡ್ತಾ ಇದ್ದ. ಅವನಿಗೆ ಕ್ಯೂರಿಯಾಸಿಟಿ ಇದರಲ್ಲಿ ಕೂರಿಸೋದಕ್ಕೆ. ಒಂದು ಟಾಯ್ ಕೊಡಿಸ್ಬಿಟ್ರೆ ಮುಗ್ದಾಯ್ತು. ಆ್ಯಂಡ್ ಬ್ಯಾಗ್ಸ್ ಜಾಸ್ತಿ ಇರಲಿಲ್ಲ ಅಂತೇಳಿ ಅಮ್ಮ ಈ ಹವ್ಯ ಸ್ಮಾಲ್ ಬ್ಯಾಗ್ಸ್ ಇತ್ತು, ಎಲ್ಲ ತೊಗೊಂಡು ಬಂದಿದ್ರು. ಸೊ ಎಲ್ಲದಕ್ಕೂ ಹಾಕ್ಕೊಂಡು ಅಲ್ಲೂ ಒಂದು ಬ್ಯಾಗ್ ತೊಗೊಂಡೆ. ಆ್ಯಂಡ್ ಅನ್ನೆಸೆಸರಿ ಥಿಂಗ್ಸ್ ಏನು ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ನಂಗೆ ತುಂಬ ಇಷ್ಟ ಆಗಿದ್ದು ಆ ಬ್ಲ್ಯಾಂಕೆಟ್ಟು, ಸಖತ್ ಸಾಫ್ಟ್ ಆಗಿತ್ತು. ಚರಿಗೆ ಅದು ಪರ್ಫೆಕ್ಟ್ ಅಂತ ಹೇಳಿ ತೊಗೊಂಡೆ. ಆ್ಯಂಡ್ ಇದಾದಮೇಲೆ ವಿಡಿಯೋ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತೀನಿ, ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಬಟ್ಟೆ ತೊಗೊಳ್ಳೋಣ ಹಬ್ಬಕ್ಕೆ ಅಂತ ಹೇಳಿ ಇಲ್ಲೇ ಮಂತ್ರಿ ಸ್ಕ್ವೇರ್ಗೆ ಹೋಗ್ತಾ ಇದ್ದೀವಿ. ಚರಿನ್ ತೋರಿಸ್ತೀನಿ ನೋಡಿ, ಕ್ಯೂಟಾಗಿ ರೆಡಿ ಆಗಿದ್ದಾನೆ. ಅದನ್ನು ಇದ್ದೇ ಬರ್ತಾ ಇದೆ ಮಗುಗೆ. ಹಾಯ್ ಮಣ್ಮ ಅಷ್ಟೇ, ಬಾ ಇಲ್ಲಿ. ಬಾ 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 ಅಷ್ಟೇ. ಒಂದು ಬನ್ನಿ, ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾ ಇಲ್ಲಿ. ಅವನಿಗೆ ಶೂ ಹಾಕಿರೋದು ಫುಲ್ ಖುಷಿ ಆಗ್ಬಿಟ್ಟಿದೆ. ಓ ಕೂಸುಮರಿ ಮಾಡು ಅಂಥೇಳಿ. ಹಾಂ ಸರಿ, ಕೂಸುಮರಿ ಮಾಡೋಣ. ಹ್ಞೂ ಮಾಡ್ತೀನಿ. ಹಾಯ್ ಮೇಡಮ್. ಹಾಯ್ ಮೇಡಮ್. ಅವ್ನು ಮಾಡಲ್ಲ, ಅವನು ಸುಮ್ಮನೆ ನಾವು ಏನು ಮಾಡಲ್ಲ ಅಂತೀನಿ, ಅವಾಗ ಮಾಡ್ತಾನೆ ಅವನು. ಅಷ್ಟೇ, ರೆಡಿ ಆಗಿದ್ದೀವಿ, ಈಗ ಹೋಗಬೇಕು. ಬಾ. ಕೂರ್ಕಾಗ್ತಾನೆ ಚಿನ್ನು ಕುಟ್ಟಿ. ನಿಮ್ಮ ಮಂತ್ರಿ ಸ್ಕ್ವೇರ್ಗೆ ಹೋದರೆ ಅಲ್ಲೊಂದ್ಸಲಿ ರೌಂಡ್ ಹೊಡಿಬೇಕು. ಅದೊಂಥರ ಅಭ್ಯಾಸ ಆಗೋಗಿದೆ ಇವನಿಗೆ. ಅಲ್ಲಿ ಬಸ್ಸು ಏನೋ ಇರುತ್ತಲ್ಲ, ಸೊ ಅದ್ರಲ್ಲಿ ಕೂರ್ಸ್ಕೊಂಡು ಹೋಗ್ಬೇಕು. ಹಾಯ್ ಗಾಯ್ಸ್ ಅಂತಿದ್ದಾನೆ. ಏನು ಲ್ಯಾಂಗ್ವೇಜ್ ಇದು? ಹಾಯ್ ಗಾಯ್ಸ್ ಅಂದ್ಬಿಡಮ್ಮ. ಹಾಯ್ ಗಾಯ್ಸ್. ದಿನ ಪೂರ್ತಿ ಬರೀ ಹಾಯ್ ಗಾಯ್ಸ್. ಆಮೇಲೆ ಹೇಳ್ಬಿಡಿ ಇಲ್ಲಿ.
ಬೇಗ ಹೋಗಿ ಬೇಗ ಬರೋಣ ಅಂತ ಅಂದ್ಕೊಂಡ್ರು ಯಾವಾಗ ಹೊರಟ್ರು ಮಧ್ಯಾಹ್ನನೇ ಆಗುತ್ತೆ. ಬಿಕಾಸ್ ಇವನಿಗೆ ಬೆಳಗ್ಗೆ ಇವನು ಎದ್ದೇಳೋದು ಲೇಟೇ, ನಾವೆದ್ದೇಳೋದು ಲೇಟೇ ಆಗುತ್ತೆ. ಸೊ ಎದ್ದು ತಿಂಡಿ ತಿನ್ನಿಸಿ ಎಲ್ಲ ರೆಡಿ ಮಾಡಿ ಹೋಗೋಷ್ಟರಲ್ಲಿ ಆ್ಯಂಡ್ ನೋಡಿ ವಿತಿನ್ 5 ಮಿನಿಟ್ಸ್ ಮಲ್ಕೊಂಡ್ಬಿಟ್ಟ. ನಾನು ಹೀಗೇನೆ ಟ್ರಾವೆಲಿಂಗ್ ಅಂದರೆ ಕಂದ ಇಲ್ಲಿ ನೋಡಿ, ಎಲ್ಲಿ ಬಂದ್ವಿ ನೋಡಿ, ಇಲ್ಲಿ ಆಟಾಡೋಣವ ನೋಡಿದ್ರಲ್ಲ. ಎದ್ದೇಳ್ಸಕ್ಕೆ ಟ್ರೈ ಮಾಡಿದ್ರು ಎದ್ದೇಳಲಿಲ್ಲ ಪಾಪ, ಫುಲ್ ನಿದ್ದೆ ಅವನಿಗೆ. ಇದು ಮಧ್ಯಾಹ್ನದ ಒಂದ್ಸಲ ಮಲ್ಕೊಳ್ತಾನೆ ಎವ್ರಿ ಡೇ, ಹಾಗಾಗಿ. ಬಟ್ ನಾವು ಫಸ್ಟ್ ಬಂದಿದ್ದು ಮ್ಯಾಕ್ಸಲ್ಲಿ ಅವನಿಗೆ ತೊಗೊಳಕ್ಕೆ. ಅಲ್ಲಿ ಒಳಗಡೆ ಟಾಯ್ ನೋಡ್ದ ಅವನು, ಅದಾದಮೇಲೆ ಫುಲ್ ಎಚ್ಚರ ಆಗೋಯ್ತು. ಆ್ಯಂಡ್ ಈಗ ಅವನಿಗೆ ಬಟ್ಟೆ ಟ್ರೈ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಕ್ರೌಡ್ ಇರಲಿಲ್ಲ, ಸೊ ಹಾಗಾಗಿ ಇಲ್ಲಿ ಟ್ರೈ ಮಾಡ್ತಿದ್ದೀವಿ. ಕ್ರೌಡ್ ಇದ್ದರೆ ಸ್ಕಿಪ್ ಮಾಡಿಬಿಡ್ತೀವಿ ಟ್ರಯಲ್ನ. ಆ್ಯಂಡ್ ಗೊತ್ತಿರುತ್ತಲ್ಲ ಸೈಜ್ ಅಂತೇಳಿ. ಏನು ಬೇಕಂತ ಕೇಳ್ತಾವ್ ನೋಡಿ. ಏನು ಬೇಕೋ ಟಾಯ್ ಕೊಡ್ಸಿ ನೋಡೋದ್ರಲ್ಲ ಎಷ್ಟು ಹೈಪರ್ ಆ್ಯಕ್ಟಿವ್ ಆಗಿಬಿಡ್ತಾನೆ ಹೊರಗಡೆ ಬಂದರೆ ಅಂತ. ಆ್ಯಂಡ್ ಇಲ್ಲ ಅಂದರೂ ಅವ್ನು ಹೈಪರ್ ಆ್ಯಕ್ಟಿವ್ ಇರ್ತಾನೆ. ವಿಡಿಯೋ ಮಾಡಿದ್ರೆ ಅಷ್ಟೇ ಸೈಲೆಂಟಾಗಿ ಹೋಗ್ತಾನೆ. ಆರೆಲ್ಸ್ ಅವನಿಗೆ ತುಂಬ ಇಷ್ಟ ಹೊರಗಡೆ ಹೇಗೆ ಬರೋದು. ಆ್ಯಂಡ್ ಮಂತ್ರಿ ಬಂದಮೇಲೆ ಇದು ಕಂಪಲ್ಸರಿ. ಈ ರೈಡಲ್ಲಂತೂ ನನಗೆ ಬೇಜಾರಾಗಿ ಹೋಗಿದೆ ಕೂತು ಅವನ ಜೊತೆ. ಅವನೊಬ್ಬನೇ ಕೂರಲ್ಲ. ಆ್ಯಂಡ್ ಆ ಕಾರ್ ಕೂಡ ಅಷ್ಟೇ, ಅವನೊಬ್ಬನೇ ಕೂರಲ್ಲ. ಕೂರಿಸಿ ಟ್ರೈ ಮಾಡಿದ್ದೀವಿ. ಒಂದು ಸ್ವಲ್ಪ ದೂರ ಅವನ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ. ಆ್ಯಂಡ್ ಅವನಿಗೆ ಇದು ಬೇಕೋ ಬೇಡವೋ, ನಾನೇ ಅದು ನೋಡಿದ್ಮೇಲೆ ಕೂರ್ಸೋಣ ಅನ್ನೋ ಥರ ಆಗ್ಬಿಟ್ಟಿದೆ. ಆ್ಯಂಡ್ ಇದಾದಮೇಲೆ ಹೊರಟ್ವಿ ನಾವು. ಒಂದು ಹೋಗುವಾಗಲೇ ನಿದ್ದೆ ಬರ್ತಾಯಿತ್ತು ಪಾಪ ಅವನಿಗೆ, ಅರ್ಧ ನಿದ್ದೆ ಆಗಿತ್ತು ಹೋಗುವಾಗ ಎದ್ಬಿಟ್ನಲ್ಲ. ಸೊ ಹಾಗಾಗಿ ಇಳಿಯೋ ಅಷ್ಟರಲ್ಲಿ ಮತ್ತೆ ಮಲ್ಕೊಂಡ್ಬಿಟ್ಟ. ಮನೆಗೆ ಹೋಗಿ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಸ್ಕಿಪ್ ಮಾಡಬೇಡಿ. ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಈಗ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಲ್ಲಿ ಏನೂ ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ಚರಿ ಇರ್ತಾನೆ. ಆ್ಯಂಡ್ ತಗೊಳ್ಳೋ ಅಷ್ಟರಲ್ಲೇ ಆಗುತ್ತೆ. ಸೊ ಏನೂ ತೋರ್ಸೋಕ್ಕಾಗಲ್ಲ ಡೀಟೇಲಾಗಿ. ಸೊ ಹಂಗಾಗಿ ಮನೆಗೆ ಬಂದು ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಷ್ಟೇ, ಸ್ಟವ್ ತೋರಿಸ್ತೀನಿ. ಅವನ ಹತ್ರ ಯಾವ ಕಲರ್ ಇರೋಲ್ಲ, ಪ್ಯಾಟ್ರನ್ ಇರೋಲ್ಲ, ಆ ಥರನೇ ಹುಡುಕ್ತೀವಿ. ಆಲ್ಮೋಸ್ಟ್ ಸಿಗುತ್ತೆ, ಏನು ಆ ಥರ ಎಲ್ಲ ಏನಿಲ್ಲ. ಕಲೆಕ್ಷನ್ಸ್ ಕಮ್ಮಿ ಆದರೆ ಯೂನಿಕ್ ಆಗಿರೋದು ಸಿಗುತ್ತೆ, ಅಥವಾ ಡಿಫ್ರೆಂಟ್ ನಿಮ್ಮ ಹತ್ರ ಇಲ್ಲದೆ ಇರೋದು ಇದ್ದೇ ಇರುತ್ತೆ ಆಬ್ವಿಯಸ್ ಆಗಿ. ಸೊ ನನಗೇನು ಅದ್ರ ಬಗ್ಗೆ ಬೇಜಾರಿಲ್ಲ. ಹುಡುಗಾಗೆ ಜಾಸ್ತಿ ಬಟ್ಟೆ ಆಪ್ಷನ್ ಇಲ್ಲ ಅನ್ನೋದೆಲ್ಲ. ಆ್ಯಂಡ್ ನಾನು ಜಾಸ್ತಿ ಹುಡುಗಿ ಬಟ್ಟೆ ಸೆಕ್ಷನ್ಗೂ ಹೋಗಲ್ಲ. ಅದೆಲ್ಲ ಬೇಜಾರು ಮಾಡ್ಕೊಳ್ಳೋಂಥದ್ದು ಏನಿಲ್ಲ ಅಲ್ಲಿ. ಇದನ್ನು ತಗೊಂಡ್ವಿ. ಅವನಿಗೆ ಈ ಕಲರ್ ಇನ್ನು ನಾನು ಬರ್ಡಲ್ಲಿ ಹಾಕಿದ್ನಲ್ಲ ಈ ಕಲರ್ ಟಾಪು, ಆಗ ನೆನೆಸ್ಕೊಂಡು ಓಕೆ ಇವನ ಹತ್ರ ಈ ಕಲರ್ ಇಲ್ಲ ತೊಗೊಳ್ಳೋಣ ಅಂತ. ಸೊ ಲಕ್ಕಿಲಿ ಝೂಡಿಯೋಲ್ ಈ ಥರ ಇತ್ತು. ಇದು ಝೂಡಿಯೋಲ್ ತೊಗೊಂಡಿದ್ದು. ಆ್ಯಂಡ್ ಅದಕ್ಕೆ ಈ ಜೀನ್ಸ್, ಈ ಕಲರ್ ಜೀನ್ಸ್ ಇರಲಿಲ್ಲ ಅವನ ಹತ್ರ. ಸೊ ಹಾಗಾಗಿ ಇದಕ್ಕೆ ಪೇರ್ ಮಾಡಿದ್ವಿ. ಆ್ಯಂಡ್ ಇನ್ನೊಂದು ಜೊತೆ ನೀವು ವಿಡಿಯೋಲಿ ನೋಡಿರ್ತೀರ, ಈಗ ಮ್ಯಾಕ್ಸಲ್ಲಿ ತೊಗೊಂಡಿದ್ದು ಅದನ್ನು ತೊಗೊಂಡ್ವಿ. ಅದೇ ಶಾರ್ಟ್ಸು. ಆ್ಯಂಡ್ ಅದಕ್ಕೆ ಈ ಥರ ಹುಡಿ ಇರೋವಂಥ ಶರ್ಟ್. ಹುಡಿ ಶರ್ಟ್ ಇರಲಿಲ್ಲ ಅವನ ಹತ್ರ, ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದು. ಈ ಕಲರ್ ಚೆನ್ನಾಗಿ ಕಾಣಿಸ್ತಿತ್ತು ಅವನಿಗೆ, ಟ್ರಯಲ್ ಮಾಡಿದ್ವಿ. ಇದು ಝೂಡಿಯೋಲ್ಲಿ ಮಾಡೋಕ್ಕಾಗಲ್ಲ, ತುಂಬ ಕ್ಯೂ ಅನಿಸುತ್ತೆ, ಅಲ್ಲಿ ಹಿಂಸೆ ಆಗುತ್ತೆ. ಅದಕ್ಕೆ ಜಸ್ಟ್ ಮ್ಯಾಕ್ಸಲ್ಲಿ ನೋಡಿದ್ವಿ ಅಷ್ಟೆ. ಅವನಿಗೆ ಇದು ಇಷ್ಟ, ಎರಡೇ ಜೊತೆ ತೊಗೊಂಡಿದ್ದು. ಒಂದು ಗೌರಿ ಹಬ್ಬಕ್ಕೆ, ಒಂದು ಗಣೇಶ ಹಬ್ಬಕ್ಕೆ ಅಂತೇಳಿ ಅಷ್ಟೇ. ಎಷ್ಟು ತೊಗೊಂಡ್ರೆ ಎಲ್ಲ ಬೇಗ ಚಿಕ್ಕದಾಗೋಗುತ್ತೆ. ಆ್ಯಂಡ್ ಎಲ್ಲ ಈ ಥರದೆಲ್ಲ ಮನೆಯಲ್ಲಿ ಹಾಕಿ ಹಳೇದು ಮಾಡಿಬಿಡೋದು ಅಷ್ಟೆ. ನಾವು ಅದೇ ಮಾಡೋದು, ವೇಸ್ಟ್ ಆಗಿಬಿಡುತ್ತೆ ಎಲ್ಲ ಚಿಕ್ಕದಾಗಿ ಹೋಗುತ್ತೆ ಅಂತ ಅಷ್ಟೆ. ಅವನು ಸೈಜ್ ಅದೇ ಫಿಟ್ಟಿಂಗಲ್ಲಿದ್ದಾನೆ, ಬಟ್ ಹೈಟ್ ಹೋಗ್ತಿದ್ದಾನೆ ಅಷ್ಟೇ. ಆ್ಯಂಡ್ ನನ್ನ ಹಸ್ಬೆಂಡ್ಗೆ ಇದೊಂದು ಶರ್ಟ್ ತೊಗೊಂಡೆ, ಬಟ್ ಇದು ಸ್ವಲ್ಪ ದೊಡ್ಡ ಸೈಜು, ಸೊ ಎಕ್ಸ್ಚೇಂಜ್ ಮಾಡಬೇಕು. ಆ್ಯಂಡ್ ನಾನಿದೊಂದು ಟಾಪ್ ತೊಗೊಂಡೆ ಝೂಡಿಯೋಲೆ, ಕ್ಯೂಟಾಗಿದೆ, ನೆಟ್ಟೆಡ್ ಟಾಪು.
ನಾನೊಂದು ಡ್ರೆಸ್ ತೊಗೊಂಡೆ, ಈ ಥರ ಟೈಯಿಂಗ್ ಡ್ರೆಸ್ ಇದು. ಈ ಥರ ಒಂದು ಟೈಯಿಂಗ್ ಡ್ರೆಸ್ ತೊಗೊಂಡೆ. ನಮ್ಮ ಈ ಥರ ಒಂದು ಸ್ಯಾಂಡಲ್ ತೊಗೊಂಡ್ರು. ಝೂಡಿಯೋಲಿ ಇದು ಲಾಸ್ಟ್ ಟೈಮ್ ಹೋದಾಗ ನೋಡಿದ್ವಿ, ಬಟ್ ಸೈಜ್ ಸಿಗಲಿಲ್ಲ. ಇತ್ತು ಒಂದು, ಅಷ್ಟು ತಕ್ಷಣ ಯಾರೋ ತೊಗೊಂಡ್ಬಿಟ್ರು, ಹಾಗಾಗಿ ಇದು ತೊಗೊಳಕ್ಕಾಗಿರಲಿಲ್ಲ. ನಾನು ಅದೇ ಥರದ್ರಲ್ಲಿ ಪ್ಯಾಟ್ರನ್ ಚೇಂಜ್ ಅಷ್ಟೇ. ಇದು ವೈಟಲ್ಲಿ ಬರುತ್ತೆ, ನಾನು ಇದನ್ನು ತೊಗೊಂಡೆ. ಇಷ್ಟೇ ತೊಗೊಂಡಿದ್ದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಟೇಕ್ ಕೇರ್.